ಮಂಡ್ಯದ ಶ್ರೀರಂಗಪಟ್ಟಣದ ರಂಗನಾಥ ದೇಗುಲ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗಿದೆ. ರಂಗನಾಥನಿಗೆ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ದೇಗುಲದ ಸ್ವರ್ಗದ ಬಾಗಿಲು ತೆರೆದು ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಭಕ್ತರ ದಂಡೆ ಶ್ರೀರಂಗನಾಥ ಸನ್ನಿಧಿಗೆ ಹರಿದು ಬಂದಿದೆ. ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ವೈಕುಂಠ ಏಕಾದಶಿಗಾಗಿ ಭಕ್ತರು ಇದೀಗ ಆಗಮಿಸಿದ್ದಾರೆ. ಕಲಶಾಭಿಷೇಕದ ವೈಭವ ಇವತ್ತು 3ನೇ ದಿನ. ಈಗಾಗಲೇ ಒಳಗಡೆ ಸುಮಾರು 400-500 ಕಲಶಗಳ ಅಭಿಷೇಕ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನದೊಳಗೆ ಎಲ್ಲ ಕಲಶಗಳು ದೇವರಿಗೆ ಅಭಿಷೇಕ ಆಗುತ್ತೆ. ಎಲ್ಲ ಕಲಶಗಳು ಬಾಕಿ ಇದೆ. ವಿನಯ್ ಮಾಮರವರ ಮಾರ್ಗದರ್ಶನದಲ್ಲಿ ಎಲ್ಲ ನಡೀತಾ ಇದೆ. ಕಲಶಾಭಿಷೇಕದ ವೈಭವ ಇವತ್ತು 3ನೇ ದಿನ. ಈಗಾಗಲೇ ಒಳಗಡೆ ಸುಮಾರು 400-500 ಕಲಶಗಳ ಅಭಿಷೇಕ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನದೊಳಗೆ ಎಲ್ಲ ಕಲಶಗಳು ದೇವರಿಗೆ ಅಭಿಷೇಕ ಆಗುತ್ತೆ. ಎಲ್ಲ ಕಲಶಗಳು ಬಾಕಿ ಇದೆ. ವಿನಯ್ ಮಾಮರವರ ಇತ್ತ ದಾವಣಗೆರೆಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಇದೆ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಮಧ್ಯರಾತ್ರಿಯಿಂದಲೇ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನರು. 3 ಕಿಲೋಮೀಟರ್ ದೂರ ಸರದಿ ಸಾಲಿನಲ್ಲಿ ಭಕ್ತ ಗಣ ನಿಂತಿದೆ. ಚಳಿಯನ್ನು ಕೂಡ ಲೆಕ್ಕಿಸದೆ ಸಾಲುಗಟ್ಟಿ ನಿಂತು ದೇವರ ದರ್ಶನಕ್ಕೆ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಕಷ್ಟಗಳನ್ನು ನಿವಾರಿಸಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ. ವಿಪರೀತವಾದಂಥ ಚಳಿ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 3 ಕಿಲೋಮೀಟರ್ ಈ ಸರದಿ ಸಾಲು ಇರೋದು. ಆದರೂ ಕೂಡ ಜನ ಸರದಿ ಸಾಲಲ್ಲಿ ನಿಂತು ಇದೀಗ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಉತ್ತರಾಭಿಮುಖವಾಗಿ ನಿರ್ಮಾಣ ಮಾಡಿದ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಭಕ್ತರು. ಉತ್ತರ ದ್ವಾರ ದರ್ಶನ ಏಕಾದಶಿ ಹಿನ್ನೆಲೆ ದರ್ಶನ ನಂತರ ಉತ್ತರಾಭಿಮುಖವಾಗಿ ಉತ್ತರ ದ್ವಾರದ ಮೂಲಕ ಭಕ್ತರು ತೆರಳುತ್ತಾ ಇದ್ದಾರೆ.